ಗೋಮಾಳ ಎಲ್ಲಿದೆ ಅಂತ ನಾವಲ್ಲ ಹುಡ್ಕೋದು, ಅದು ನಿಮ್ಮ ಮಾಧ್ಯಮದವ್ರಿಗೆ ನಾವು ಹೇಳಿದೀವಿ. ಇವಾಗ ಇರೋ ವಾಸ್ತವನ ಗೊತ್ತಿದೆ, ಎಲ್ರಿಗೂ ಗೊತ್ತು. ನೀವ್ ಆ ಕೆಲಸ ಮಾಡ್ಬೇಕು. ಸರ್ಕಾರ ಅಂತ ಏನಿದೆ ಎಲ್ಲ ಅಧಿಕಾರಿಗಳು ಸೇರಿ ನೀವ್ ಆ ಕೆಲಸ ಮಾಡ್ಬೇಕು. ಈಗ ನಾವೆಲ್ಲ ಮಾಡೋದನ್ನ 2 ವರ್ಷ ಏನಾಯ್ತು ಇದೆ ನಮ್ ಪ್ರಶ್ನೆನೂ ಕೂಡ. ಈಗ ನಮ್ಮ ಹೆಸರಲ್ಲಿದೆ, ನಾವು ಚೆಕ್ ಮಾಡ್ಕೊಡ್ತೀವಿ. ನಮ್ಮ ಹೆಸರಲ್ಲಿ ಪಾಣಿ ತಗೊಬರ್ತೀವಿ, ಅರ್ಧ ಎಕರೆ 1 ಎಕರೆ ತೋರಿಸ್ತೀವಿ. ಇನ್ ಮಿಕ್ಕಿದ್ದು ಗೌರ್ಮೆಂಟ್ಗೆ ಬಿಟ್ಟಿದ್ದು, ಅವ್ರು ತೋರಿಸ್ಬೇಕು ಸರ್ ಎಲ್ಲೋಯ್ತು, ಯಾರು ತಗೊಂಡ್ರು. ಇಲ್ಲ ಇಲ್ಲಿ ಎಷ್ಟು ದಿನದಿಂದ ಅದು ನಡೆದಿದೆ. ಈಗ 1 ವರ್ಷದಿಂದ 3600 ಎಕರೆನೇ ಘೋಷಣೆ ಮಾಡಿದ್ರಲ್ವಾ, ಆ 3600 ಎಕರೆ ಇವಾಗ 800 ಎಕರೆ ಬರ್ತಾ ಇದೆಯಲ್ಲ, ಎಲ್ಲಿಗೆ ಹೋಯ್ತದು? ಅದು ನಿಮ್ ಕೆಲಸ. ಮಾಧ್ಯಮದವರೇ ಆಗ್ಲಿ ಅಥವಾ ಸರ್ಕಾರದ ಅಧಿಕಾರಿಗಳನ್ನ ನೇಮಿಸಿ ಇನ್ವೆಸ್ಟಿಗೇಷನ್ ಮಾಡಿಸಿ. ನಾವು ಕೇಳಿದ್ರೆ ನಾವೇನ್ ಮಾಡಕ್ಕಾಗತ್ತೆ? ನಾವು ನಮ್ಮ ಅರ್ಧ ಎಕರೆ 1 ಎಕರೆ ಜಮೀನು ಉಳ್ಕೊಂಡ್ರೆ ಸಾಕು ಅಂತ ನಾವು ಕೂತಿರೋದು. ನಾವು ಗೋಮಾಳಕ್ಕೆ ಯಾರು ಆಸೆ ಪಟ್ಟು ನಾವು ಕೂತ್ಕೊಂಡಿಲ್ಲ. ಸ್ಟ್ರೈಕ್ಗೆ ಗೋಮಾಳಕ್ಕೆ ಆಸೆ ಪಟ್ಟಿರೋರು ಇದನ್ನ ಮಾಡ್ಕೊಳಕ್ ನಿಂತವ್ರು. ಎಲ್ರದ್ದು ಸೇರಿಸಿ ನಾವು ನಾಮ ಹಾಕ್ತಿವಿ ಅಂತ ಜನಗಳಿಗೆ, ರೈತರನ್ನ ಹಾಳು ಮಾಡ್ತಿದ್ದಾರೆ. ಸರ್, ಯಾವ ನೋಟಿಫಿಕೇಶನ್ ಕೊಟ್ಕೊಳ್ಳಿ ಬಿಡಿ. ಇವಾಗ ಅವ್ರು ಎದುರ್ಸಕ್ಕೆ ಏನ್ ಬೇಕಾದ್ರು ಮಾಡ್ತಾರೆ. ನಾವು ರೈತರು ಕೊಟ್ರೆ ತಾನೆ ನೋಟಿಫಿಕೇಶನ್. ನಾವು ತಗೊಳಕ್ಕೆ ನೋಟಿಸ್ನ ನಮ್ಗೆ ಬೇಡ ಅಂತಾನೆ ಕೂತಿರ್ಬೇಕಾದ್ರೆ ನಮ್ ಭೂಮಿನೇ ಬೇಕು ಅನ್ಬೇಕಾದ್ರೆ ನೋಟಿಸ್ ತಗೊಂಡು ಏನ್ ಮಾಡೋಣ? ಉಪ್ಪು ಖಾರ ಹಾಕೊಂಡು ನೆಕ್ಲಿ ಬಿಡ್ರೆ ಅವರು. ನಮಗ್ ಬೇಕಾಗಿಲ್ಲ ನೋಟಿಸು. ನಾವು ಏನೇ ಆದ್ರೂ ನಮ್ ಭೂಮಿ ಅಂತೂ ಬಿಡಲ್ಲ. ಅವ್ನು ಎಷ್ಟು ಕೋಟಿ ಕೊಟ್ಟರು ಬಿಡಲ್ಲ. ನಾವ್ ಇದೇ ಎಲ್ರದ್ದು ನಮ್ದು ಒಂದೇ ನಿರ್ಧಾರ. ಈಗ ಪ್ರತಿಯೊಂದಿನೂ ನಾವ್ ಇದೇ ಹೇಳೋದೇ ಆಗೋಗ್ಬಿಟ್ಟಿದೆ. ನಾವು ಎಕ್ಸ್ಟ್ರಾ ಮಾತಾಡೋದಕ್ಕಿಂತ ನಮ್ದು ಒಂದೇ ನಿರ್ಧಾರ. ನಾವು 10 ಕೋಟಿ ಅಲ್ಲ 20 ಕೋಟಿ ಕೊಟ್ಟರು ನಮ್ಗೆ ಜಮೀನು ಬೇಕೇ ಹೊರತು ದುಡ್ಡು ಬೇಕಾಗಿಲ್ಲ.